ಹಾಯ್ ಎಲ್ಲರಿಗೂ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ರಾಗಿ ದೋಸೆ ನೋಡಿ, ರಾತ್ರಿ ಇಡೀ ನೆನೆ ಹಾಕಿದ್ದೀನಿ. ಈಗ ಒಂದು 1/4 kg ರಾಗಿಗೆ ಒಂದು 50 ಗ್ರಾಮಷ್ಟು ಉದ್ದಿನಬೇಳೆ ಹಾಕ್ಕೊಂಡು ನಾನು ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕಿದ್ದೀನಿ ರಾತ್ರಿ. ಈಗ ಇದನ್ನು ರುಬ್ಬಿಟ್ಟು ಇದನ್ನು ಒಂದು ಪೇಸ್ಟ್ ಥರ ಮಾಡಿ ದೋಸೆ ಮಾಡುವ. ಒಂದು ರುಬ್ಬಿ ಆದ ಮೇಲೆ ಒಂದು 2-3 ಗಂಟೆ ಇಟ್ಟು ಆಮೇಲೆ ದೋಸೆ ಮಾಡಬೇಕು. ಮಿಕ್ಸ್ ಜಾರ್ಗೆ ರಾಗಿಯನ್ನು ಮತ್ತು ಇದು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ನಾನು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ತುಂಬ ದಿವಸ ಆಯಿತು ವೀಡಿಯೋ ಮಾಡಿದ್ದೀನಿ ನಾನು, ತುಂಬ ದಿವಸ ಆಯಿತು ನಾನು ವೀಡಿಯೋ ಮಾಡಿದೆ. ಮತ್ತೆ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನನಗೆ ಸಪೋರ್ಟ್ ಮಾಡಿ. ಯಾರು ಸಪೋರ್ಟ್ ಇರಲಿಲ್ಲ ನನಗೆ, ಯಾರು ಸಬ್ಸ್ಕ್ರೈಬ್ ಕೂಡ ನನಗೆ ಆಗ್ತಾಯಿರಲಿಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋನ ಹಾಕ್ತಾ ಇರಲಿಲ್ಲ. ಇನ್ನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತರ್ತೀನಿ. ನೋಡಿ, ನೈಸಾಗಿ ರುಬ್ಬಿ ತಂದಿದ್ದೀನಿ. ನೋಡಿ, ಈ ಥರ ನೈಸಾಗಿ ರುಬ್ಬಿದ್ದೀನಿ. ಇನ್ನೊಂದು ಪಾತ್ರೆಗೆ ಹಾಕು ಇದನ್ನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಗಂಟೆ 3 ಗಂಟೆ ಇಡುವ. ಆಮೇಲೆ ತೆಗೆದು ದೋಸೆ ಮಾಡುವ. ಪುದೀನ ಚಟ್ನಿ, ಪುದೀನ, ತೆಂಗಿನಕಾಯಿ, ಹುಳಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, 2 ಕಾಯಿ ಮೆಣಸು, ಪುದೀನ ಚಟ್ನಿ ಮಾಡುವ. ನೋಡಿ, ಹಿಟ್ಟೆಲ್ಲ ರೆಡಿಯಾಗಿದೆ. ನೋಡಿ ಈ ಥರ. ಇನ್ನು ದೋಸೆಯನ್ನು ಬಿಸಿಯಾಗೋಕ್ಕೆ ಕೂಡ ಇಟ್ಟಿದ್ದೀನಿ ನಾನು. ದೋಸೆ ಹಾಕೋ ಸ್ವಲ್ಪ ಬಿಸಿಯಾಗಲಿ. ಒರೆಸ್ಬಿಟ್ಟು ಕ್ಲೀನ್ ಮಾಡುವ. ದೋಸೆಯನ್ನು ಈಗ ಹಾಕುವ. ಒಂದು ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಥರ ಸ್ಪ್ರೆಡ್ ಮಾಡುವ. ಕಾಯಿಲಿದ್ದು ಸ್ವಲ್ಪ ಕಾಯುವಾಗ ತುಪ್ಪವನ್ನು ಸ್ವಲ್ಪ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಮಾಡಿ ತೆಗೆಯುವ. ಸ್ವಲ್ಪ ತುಪ್ಪ ಹಾಕಬೇಕು. ನೋಡಿ, ದೋಸೆ ರೆಡಿ ಆಯಿತು. ಇನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಅದನ್ನು ತೆಗೆದು ಬೇರೆ ಹಾಕುವ. ಬೇರೊಂದು ದೋಸೆಯನ್ನು ಹಾಕ್ತಾಯಿದ್ದೀನಿ. ಇನ್ನು ಚೆನ್ನಾಗಿ ಕಾಯಲಿದ್ದು ಇದು ಕೂಡ ಫ್ರೈ ಆಯಿತು. ಇದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಬೇರನ್ನು ಹಾಕುವ. ರೆಡಿ ಆಯಿತು ದೋಸೆ. ಹೆಲ್ದಿಯಾದ ದೋಸೆ ಇದು. ಇನ್ನೆಲ್ಲ ಆದಮೇಲೆ ತೋರಿಸ್ತೀನಿ. ನೋಡಿ, ನಮ್ಮ ದೋಸೆ ಎಲ್ಲ ರೆಡಿ ಆಯಿತು. ಇನ್ನು ತೆಗಿತಾ ಇದ್ದೀನಿ ನಾನು. ಒಂದು ಪ್ಲೇಟಿಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ರಾಗಿ ದೋಸೆ ರೆಡಿ ಆಯಿತು. ಹೆಲ್ದಿಯಾದ ರಾಗಿ ದೋಸೆ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ರಾಗಿ ದೋಸೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ, ಹೆಲ್ದಿ ಕೂಡ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.